ಫೈನಲ್ ಆಗಿದೆ ಅಂತ ಯಾಕೆ ಎನಿ ಡೌಟ್ ಇಲ್ಲ ಇಲ್ಲ ಇಲ್ಲಿ ಬೇರೆಯವರು ಕೂಡ ದಲಿತ ಬಲಗೈ ಅವೆಲ್ಲ ಇಲ್ಲ ಬಲಗೈ ಎಡಗೈ ಎಲ್ಲ ಒಂದೇ ಕೈ ಅದ ನಮ್ಮಲ್ಲಿ ಇಲ್ಲಿ ಕೇಳ್ತಾರೆ ಇಲ್ಲ ಎಲ್ಲರೂ ಕೇಳ್ತಾರೆ ಎಲ್ಲ ಎವ್ರಿ ಒನ್ ವಾಂಟ್ಸ್ ಯಾರಿಗೆ ಬೇಡ ಅನ್ನಲ್ಲ ಎಲ್ಲರೂ ಕೇಳ್ತಾರೆ ಅವ್ರು ಹಕ್ಕಂತ ಕೇಳ್ತಾರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಸಾಕಷ್ಟು ಹಾಲಿ ಸಂಸದರಿಗೆ ಟಿಕೆಟ್ ಕಟ್ ಆಗ್ತಾ ಇದೆ ಅವೆಲ್ಲ ನಮ್ ಬೇರೆ ಚಿಂತೆ ಇಲ್ಲ ನಂದು ಫೈನಲ್ ಆಗ್ತದೆ ಆಗ್ಯದ ಅಷ್ಟೇ ಎಸ್ ಆಗ್ಯದ ಸರ್ ಆಮೇಲೆ ಈಗ ನಿಮ್ಮ ನೀವು ನಾವು ಡೇ ಒನ್ನಿಂದ ತಯಾರಿದ್ದೀವಿ ಕುಸ್ತಿಗೆ ಈಗೆಲ್ಲ ನಾವು ಎವ್ರಿ ಡೇ ನಾವು ಇವತ್ತು ಎಲೆಕ್ಷನ್ ಬರ್ತದೆ ಅಂತೇಳಿ ಇದು ಮಾಡ್ತಿಲ್ಲ ಇವತ್ತು ನೀವು ನೋಡ್ರಿ ಪಲ್ಸ್ ಆಫ್ ದ ಪೀಪಲ್ ಬೆಳಿಗ್ಗೆ 8ಕ್ಕೆ 10,000 ಮಂದಿ ಬಂದಾರ ಇದು ಮಂದಿ ಜೋಶ್ ತೋರ್ಸ್ಲಿಕ್ಕೆ ಆಗ್ತದ ಹೈಫೈ ಮಂದಿ ಅಲ್ಲ ಕಾಮನ್ ಮ್ಯಾನ್ ಆಫ್ ಕಲಬುರ್ಗಿ ಕಾಮನ್ ಮ್ಯಾನ್ ಯಾರು ಗರೀಬರು ಕಟ್ಟ ಕಡೆ ಮನುಷ್ಯ ಅವರು ಇವತ್ತು ನೀವು ಎಲ್ಲ ನೋಡಿ ಕಣ್ಣಿಲ್ಲೇ ನೋಡ್ರಿ ನೀವು 2,000 ಮಂದಿ 3,000 ಮಂದಿ ಪ್ಲಾಟ್ಫಾರ್ಮ್ ಮೇಲೆ ಇದ್ರು 8-10,000 ಮಂದಿ ನಮ್ಮ ಈ ವೇದಿಕೆ ಇಲ್ಲಿ ನಮ್ಮ ಮುಂದೆ ಇದ್ರು ಮತ್ತು ಸ್ಕ್ರೀನ್ದಾಗ ನೋಡ್ತಾ ಇರ್ಬೇಕು ನೀವು ಸ್ಕ್ರೀನಲ್ಲಿ ಕೇವಲ ಗುಲ್ಬರ್ಗಾದೇ ಫೋಕಸ್ ಜಾಸ್ತಿ ಇತ್ತು ಇದು ನಮಗೆ ಖುಷಿ ತರ್ಲಿಕ್ಕೆ ಯಾವಾಗ ಲಿಸ್ಟ್ ರಿಲೀಸ್ ಆಗೋದು ಸರ್ ಲಿಸ್ಟ್ ಎನಿ ಟೈಮ್ ಇಟ್ ಮೇ ಗೆಟ್ ರಿಲೀಸ್ ಇವತ್ತು ಸಾಯಂಕಾಲ ನಾಳೆ ಸಾಯಂಕಾಲ ಕೆಲವು ನೋಡ್ರಿ ಪಾರ್ಟಿ ಡಿಮಾಂಡ್ ಭಾಳ ಅದ ಎಲ್ಲರೂ ಕೇಳಲಿಕ್ಕತ್ತಾರ ಕೆಲವು 3-4 ಇದೇನು ಅಲಯನ್ಸ್ ಆಗ್ಯದಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ನಡೆದ ಸರ್ ಲಾಸ್ಟ್ ಟೈಮ್ ತಮ್ಮ ವಿರುದ್ಧ ಸ್ವತಂತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ ಸ್ಪರ್ಧೆ ಮಾಡಿ ಹಿಂದೇಟ್ ಹಾಕ್ತಾ ಇದ್ದಾರೆ ಅವ್ರು ಅಳಿಯರಿಗೆ ಕೊಡಬೇಕು ಅಂತ ನೋಡ್ರಿ ನಾವು ಅವ್ರ ಬಗ್ಗೆ ಮಾತಾಡೋಣ ಅವ್ರು ಹಿಂದೇಟ್ ಹಾಕ್ತಾರೋ ಮುಂದೇಟ್ ಆಗಲ್ಲ ಯಾರು ಬೇಕಾದವ್ರು ಕ್ಯಾಂಡಿಡೇಟ್ ಆಗಲಿ ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಎಂದೂ ಚಿಂತೆ ಮಾಡಿಲ್ಲ ನಾವು ಮುಂದೆ ಯಾರು ಅಂತ ಎಂದೂ ಚಿಂತೆ ಮಾಡಿಲ್ಲ ನಮ್ಮ ಹಿಂದೆ ಜನರರ ಅದಕ್ಕೆ ನಮಗೆ ಧೈರ್ಯ ಅದ ಅಷ್ಟೇ ಹೇಳ್ತಲ್ಲ ಇವರೆಲ್ಲ ಯಾರಲ್ಲ ಅದಕ್ಕೆ ನಮ್ಮ ಧೈರ್ಯ ಅದ ನಂಬಲ್ಲಿ ಯಾರೇ ಇರಲಿ ಬೇಕಾದವ್ರಾಗಲಿ ನರೇಂದ್ರ ಮೋದಿಜಿಯವ್ರ ಶಕ್ತಿ ಜನರ ಶಕ್ತಿ ನಮ್ಮ ಕೆಲಸ ಅದರಿಂದ ನಾವು 100% ಹೈಯೆಸ್ಟ್ ರೇಟ್ಲಿ ಗೆದ್ದಿದ್ದೀವಿ ನಾವು AICC ಅಧ್ಯಕ್ಷರವರು ಸರ್ AICC ವರ್ಲ್ಡ್ ಅಧ್ಯಕ್ಷನು ಇದ್ರೂ ಪರವಾಗಿಲ್ಲ ಇಲ್ಲಿ ನಾವು ಕಲಬುರ್ಗಿದಾಗ ನಾವು ಗೆದ್ದಿತೀವಿ ಯಾರಿಲ್ಲ ನಾವು ಚಿಂತೆ ಮಾಡಲ್ಲ ಅದು ಸವಾಲೇ ಇಲ್ಲ ನೋ ಕ್ವಶನ್ 100% ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಹೈಯೆಸ್ಟ್ ಲೀಡ್ಲೆ ನಾವು ಗೆದ್ದಿತೀವಿ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ 5 ವರ್ಷ ಹಿಂದೆನೂ ನಾನು ಇದೇ ಮಾತು ಹೇಳಿದೆ ಈಗನೂ ಇದೇ ಮಾತು ಹೇಳ್ತೇನೆ ಮತ್ತೊಮ್ಮೆ ಅಬ್ಕಿ ಬಾರ್ 400 ಪಾರ್ और एक बार ಮೋದಿ ಸರ್ಕಾರ ಹರ್ ಬಾರ್ ಮೋದಿ ಸರ್ಕಾರ ನೋಡ್ರಿ ಅದಕ್ಕೆ ಈಗಾಗಲೇ ನಮ್ಮ ಪಾರ್ಟಿ ಕ್ಲಿಯರ್ ಮಾಡೋದು ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅವ್ರು ಏನು ಹೇಳಕ್ಕೆ ಸರಿಯಾಗಿ ತಿಳ್ಕೊಬೇಕು ಅವರು ನನಗೆ ಅನಿಸಿದ ಪ್ರಕಾರ ಹಿಂದೆ ಕೆಲವು ಕಾನೂನುಗಳು ಹಿಂದೂಗಳಿಗೆ ನಮ್ಮ ಜನರಿಗೆ ತೊಂದರೆ ಕೊಡುವಂಥ ಕಾನೂನುಗಳು ಆಗ್ಯಾವ ಅದನ್ನು ನಾವು ಚೇಂಜ್ ಮಾಡ್ತೀವಿ ಅಂತೀವಿ ಅದು ಹೇರ್ ಬಗ್ಗೆ ನನಗೆ ಅನಿಸ್ತದೆ ಬಟ್ ಅದ್ರ ಬಗ್ಗೆ ಅವ್ರ ಬಗ್ಗೆ ಸಂವಿಧಾನ ಈ ಭಾರತ ದೇಶದ ಸೂರ್ಯ ಚಂದ್ರ ಇರೋರಿಗೂ ನಾವೆಲ್ಲ ದಲಿತರು ಹಿಂದರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯವಿದ್ದೀವಿ ನಾವು ಸಂವಿಧಾನ ನಮ್ಮ ಉಸುರು ಸಂವಿಧಾನ ಅದರ ಮೇಲೆ ನಾವು ಬದುಕ್ತೀವಿ ನಾವು MP ಆಗ್ಬೇಕಂದ್ರೆ ಸಂವಿಧಾನ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬಾಬಾ ಸಾಹೇಬರು ಯಾರು ಸ್ವತ್ತಲ್ಲ ಬಾಬಾ ಸಾಹೇಬರು 140 ಕೋಟಿ ಜನರ ಸ್ವತ್ತಿದ್ದಾರೆ ನೀವು ಯಾರು ನಮ್ಮದೇ ಅಂತೇಳಿ ನೀವು ಇದು ಏನಂತಾರೆ ಪೇಟೆಂಟ್ ತೊಗೊಬಾರ್ದು ಯಾವುದು ಅವರು ಯಾರೇ ಸಂವಿಧಾನ ಬದಲಿ ಮಾಡ್ತೀನಿ ಅಂತಾರಲ್ಲ ಅವ್ರಿಗೆ ನಾವು ಖಂಡನೆ ಮಾಡ್ತೀವಿ ಯಾರೇ ಇರಲಿ.